ಏನು ಅಂತ ಅಂದ್ರೆ 10% ಇನ್ ಸರ್ವಿಸ್ ಕೋಟಾ ಅಂತ ಅದನ್ನ ಹೇಳ್ತಾರೆ ಅವರು. ನನಗೆ ಗೊತ್ತಿದ್ದಾಗೆ ಬರೀ ಬೆಸ್ಕಾಮಲ್ಲಿ ಮಾತ್ರ ಈ ಆಪ್ಷನ್ ಇದೆ. KPTC ಬೆಸ್ಕಾಮಲ್ಲಿ, ಬೇರೆ ಇಲಾಖೆಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಈ ವ್ಯವಸ್ಥೆ ಇಲ್ಲಿ ಯಾರು ತಂದ್ರು ಅಂತ ನಮಗೂ ಗೊತ್ತಿಲ್ಲ. ಈ ಮುಂದಕ್ಕೆ ಕೇಳಿ ತಿಳ್ಕೋಬೇಕು. ಇದರಲ್ಲಿ ಏನಾಗಿದೆ ಅಂತಂದ್ರೆ 10% ಇವಾಗ 10th ಪಾಸ್ ಮಾಡಿ ಯಾವುದೋ ಒಂದು ಕೆಲಸಕ್ಕೆ ಅಸಿಸ್ಟೆಂಟ್ ಅಥವಾ ಲೈನ್ ಅವರು ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಡಿಪ್ಲೊಮಾ ಕೋರ್ಸ್ಗೆ ಜಾಯಿನ್ ಆಗ್ಬಿಡ್ತಾರೆ. ಡಿಪ್ಲೊಮಾ ಕೋರ್ಸ್ ಜಾಯಿನ್ ಆಗ್ಬಿಟ್ಟು ಕ್ರೈಟೀರಿಯಾಸ್ ಇದೆ. ಏನು ಅರ್ಬನ್ ಅಲ್ಲಿ ಇರಬೇಕು ಅಂತ AICTE ಗೈಡ್ಲೈನ್ಸ್ ಇದೆ. ಅಂದ್ರೆ ಕಾಲೇಜಿಂದ 50 ಕಿಲೋಮೀಟರ್ ಒಳಗಡೆ ಇರುವಂತ ವಿದ್ಯಾರ್ಥಿಗಳು ಅಥವಾ ಯಾವ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಆ ಕೆಲಸದಿಂದ 50 ಕಿಲೋಮೀಟರ್ ಒಳಗಡೆ ರೇಡಿಯಸ್ ಅಲ್ಲಿ ಕಾಲೇಜ್ ಇರಬೇಕು. ಕಾರಣ ಏನು ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ರಜಾ ಹಾಕ್ಬಿಟ್ಟು ಕೆಲಸಕ್ಕೆ ಕಾಲೇಜಿಗೆ ಬರುವಾಗಿಲ್ಲ. ಕೆಲಸ ಮಾಡ್ಬೇಕು, ಪ್ರತಿದಿನ ಕೆಲಸ ಆದ್ಮೇಲೆ ಕಾಲೇಜಿಗೆ ಬರಬೇಕು. ಇವರು ಇಲ್ಲಿ ಏನಾಗಿದೆ, ಬಂದು ಇಲ್ಲಿ ಸೇರ್ಕೊಳ್ಳುವಂತವ್ರು ಲೈಬ್ರರಿಗಳಾಗಿ, ಅಸಿಸ್ಟೆಂಟ್ಗಳಾಗಿ ಅಥವಾ ಗ್ರೂಪ್ ಡಿ ಆಗಿ ಸೇರ್ಕೊಂಡಿರ್ತಾರೆ. ಬಂದು ಕೆಲವೊಂದು ಕಾಲೇಜುಗಳಿದೆ, ವಿಶೇಷವಾಗಿ ಅದರಲ್ಲಿ ನಾಟ್ಯ ಕಾಲೇಜ್ ಅಂತ ರಾಜಾಜಿನಗರದಲ್ಲಿ ಇರ್ತಾರೆ. ಅಲ್ಲಿ ಬಂದು ಅಡ್ಮಿಷನ್ ತಗೊಂಡ್ಬಿಡ್ತಾರೆ. ಇವು ಕೆಲವರು ಹೆಸರುಗಳನ್ನ ನಾನು ಹೇಳ್ತೀನಿ, ಅವೆಲ್ಲನೂ ಕಾಲೇಜಿಗೆ ಅಡ್ಮಿಷನ್ ಆಗಕ್ಕೆ ಅಥವಾ ಅಪ್ಲಿಕೇಶನ್ ಹಾಕಕ್ಕೆ ಅನಾಥರು. ಆದ್ರೆ ಅವರು ಮಾಡಿದ್ದೀವಿ ನಾವೆಲ್ಲ 50-60% ಕಾಲೇಜುಗಳಿಗೆ ರೆಗ್ಯುಲರ್ ಆಗಿ ಓದೋರ್ಲೇನೆ, ಡಿಪ್ಲೊಮಾ ಆಗಲಿ ಇಂಜಿನಿಯರಿಂಗ್ ಆಗಲಿ ರ್ಯಾಂಕ್ ಸಹ 75-90% ಅಷ್ಟೇ ತಗೊಂಡಿರ್ತಾರೆ. ಈಗಲೇ ಇವರು ಡಿಪ್ಲೊಮಾದಲ್ಲಿ 98, 97, 95%. ಕಾರಣ ಏನು ಅಂತಂದ್ರೆ ಇವರು ಎಕ್ಸಾಮ್ ಬರೆಯೋದೇ ಇಲ್ಲ. ಅಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ. ಆ ನಾಟ್ಯ ಕಾಲೇಜಲ್ಲಿ ಸಿಗಾಕೊಂಡು ಆ ಎಕ್ಸಾಮ್ ನಡೆಯುವಂತ ದಿವಸನೇ ಫೋನ್ ಪೇ ಮಾಡಿರ್ತಾರೆ ಸ್ಟೂಡೆಂಟ್ಸ್. ಹೇಳ್ತಾರೆ ಅಂದ್ರೆ ನಾವು ಸಾಲ ರೂಪದಲ್ಲಿ ತಗೊಂಡಿದ್ದೀರಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಇವರು ಎಕ್ಸಾಮ್ ಬರೆಯಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸರ್ಟಿಫಿಕೇಟ್ ತಗೊಂಡು ಈ ನೇಮಕಾತಿಯಲ್ಲಿ ಸೇರ್ಕೊಂಡಿದ್ದಾರೆ. ಗ್ರೂಪ್ ಡಿ ಆಗಿದ್ದಂತ ವ್ಯಕ್ತಿ ಇವತ್ತು ಇಂಜಿನಿಯರ್ ಆಗ್ಬಿಡ್ತಾನೆ, ಅವ್ರಿಗೆ ABCD ಬರಲ್ಲ. ಆಮೇಲೆ ಅವ್ರು ಹಂಗೆ JE ಆಗ್ತಾರೆ, ಈಗ ಆಮೇಲೆ AE ಆಗ್ತಾರೆ, AMD ಆಗ್ತಾರೆ, ಪ್ರಮೋಷನ್ ಹಾಕೊಂಡು ಹೋಗ್ತಾ ಇರ್ತಾರೆ. ಇದ್ರ ಹಿಂದೆ ಉನ್ನಾರ ಇರುವಂತದ್ದು ನಮಗೆ ಕೇಳ್ಪಟ್ಟಿರುವಂತದ್ದು MD KPTC. ಅವ್ರ ಸಂಬಂಧಿಕರಿಗೆ ಯಾರಿಗೋ ಸಹಾಯ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ತರಾತುರಿಯಲ್ಲಿ ಈ ನೇಮಕಾತಿನ ಆದೇಶ ಮಾಡಿದ್ದಾರೆ. 15ನೇ ತಾರೀಕು ಸಾಯಂಕಾಲ ಬರೀತಾರೆ, ನೇಮಕಾತಿನ ರಿಲೀಸ್ ಮಾಡ್ತಾರೆ. ಅವ್ರು ಹೇಳೋದೇನು 14ನೇ ತಾರೀಕಿಗೆ ನಾವು ರಿಲೀಸ್ ಮಾಡಿದ್ದೀರಿ ಅಂತ. ಕ್ಯಾಂಡಿಡೇಟ್ಸ್ಗೆ ಬಂದಂತೂ 15ನೇ ತಾರೀಕು, 14ನೇ ತಾರೀಕಿಗೆ ಇವರು ಮಿನಿಟ್ಸ್ ಆಫ್ ಮೀಟಿಂಗ್ ಮಾಡಿ ನಾವು ಪಬ್ಲಿಷ್ ಮಾಡಿದ್ದೀರಿ ಅಂತ ಹೇಳ್ತಾರೆ. ನಾವು ಇದನ್ನ ಮಾನ್ಯ ಇಂಧನ ಸಚಿವರು ಮತ್ತೆ ACS MD ಅವರು ಗಮನಕ್ಕೆ ತಂದವಾಗ ಕೇವಲ 15 ದಿವಸ ಹೆಚ್ಚಿನ ಕಾಲಾವಕಾಶ ಕೊಟ್ಟಿದ್ದಾರೆ. ವಿನ ನಾವು ತನಿಖೆ ಮಾಡ್ತೀರಿ, ಇದನ್ನೆಲ್ಲ ಇವರು ಸರಿಯಾಗಿ ಇಂಜಿನಿಯರಿಂಗ್ ಓದಿದಾರ. ಆಗ ಈ ಸುರೇಶ್ KV ಅನ್ನೋ ವ್ಯಕ್ತಿ ಇಂಜಿನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಅಕ್ರಮ ನಡೆದು ತಗಲಾಕೊಂಡಿದ್ದಾರೆ, ತನಿಖೆ ಮಾಡಿ ಅಂತ. ಅದ್ರ ಬಗ್ಗೆ ಯಾವುದೇ ತನಿಖೆ ಮಾಡ್ತಾ ಇಲ್ಲ. ಇವತ್ತು ನಾವು ನೀಟು ಮತ್ತೆ ಇನ್ನಿತರ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ ಅಂತ ಹೇಳಿ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ನಿಜವಾಗ್ಲೂ ಡಿಗ್ರಿ ಪಡೆದಿರುವಂತ, ಡಿಪ್ಲೊಮಾ ಪಡೆದಿರುವಂತ ವ್ಯಕ್ತಿಗಳು ಹೊರಗಡೆ ಸಾಕಷ್ಟು ಜನ ನಿರುದ್ಯೋಗಿದ್ದಾರೆ. ಅವರ ಪರಿಸ್ಥಿತಿ ಏನು? ಇಂಥವ್ರು ಅಡ್ಡದಾರಿಯಿಂದ ಇಟ್ಕೊಂಡು ಹುದ್ದೆಗಿಸ್ಕೊಳ್ಳೋದಾದ್ರೆ ಪ್ರಾಮಾಣಿಕವಾಗಿ ಓದಿರುವಂತ ವಿದ್ಯಾರ್ಥಿಗಳಿಗೆ ಎಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅಂತ ನಾವು ಈ ಸರ್ಕಾರನ ಕೇಳ್ತಾ ಇದ್ದೀವಿ. ತಕ್ಷಣ ನಮ್ಮ ವೇದಿಕೆಯಿಂದ ಅರ್ಥ ಮಾಡಿದ್ದೀವಿ. ನೀವು ತಕ್ಷಣ ಹಿಂತೆಗೆದುಕೊಳ್ಳಿ, ಇದರ ತನಿಖೆ ಮಾಡಿ. ಪೂರ್ಣ ತನಿಖೆ ಆದಮೇಲೆ ನೀವು ಮತ್ತೆ ನೇಮಕಾತಿ ಆದೇಶನ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ನಾವು ಆಲ್ರೆಡಿ ಕೇಳಿದ್ದೀವಿ. ಇವರೊಂದು ವೇಳೆ ನಮ್ಮ ಮಾತು ಕೇಳಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ನಮ್ಮ ರಾಘವೇಂದ್ರ ಸಂಘಟನಾ ಕಾರ್ಯದರ್ಶಿಗಳು ಹೇಳ್ತಾರೆ. ನಮಸ್ಕಾರ. ಈ ಉಪನ್ಯಾಸ ಏನು ಅಂತಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಲು ಮೂಲ ವಿಚಾರ, ಎಲ್ಲೋ ಚಿಕ್ಕಬಳ್ಳಾಪುರ, ಕೋಲಾರ, KGF ಕೆಲಸ ಮಾಡೋರು ಅಲ್ಲಿ 4:30 ಅಥವಾ 5 ಗಂಟೆಗೆ ಸೈನ್ ಅಪ್ ಮಾಡಿ ಅಂದ್ರೆ ಕೆಲಸವನ್ನ ಬಿಟ್ಟು ರಾಜಾಜಿನಗರಕ್ಕೊಂದು ಓದಿ ಡಿಪ್ಲೊಮಾ ಪಾಸ್ ಮಾಡಿದ್ದಾರೆ. ಇದೊಂದು ಸಾಕು ಸ್ಕ್ಯಾಮ್ ಆಗಿದೆ ಇದರಲ್ಲಿ ಅಂತ ಹೇಳೋದಕ್ಕೆ.
ಬೇರೆ ಏನು ದೊಡ್ಡ ಮಟ್ಟಕ್ಕೆ ಥಿಂಕ್ ಮಾಡೋದಿಲ್ಲ. ಇಂತಹ ಸಿಂಪಲ್ ಕಾಮನ್ ಸೆನ್ಸ್ ಅನ್ನು ಕಳೆದುಕೊಂಡಿರುವಂತಹ MD ಅವರಿಗೆ ನಾವು ನೇರವಾಗಿ ಪ್ರಶ್ನೆ ಕೇಳಕ್ ಬಯಸ್ತೀವಿ. ನಿಜವಾಗ್ಲೂ ಒಬ್ಬ ಮನುಷ್ಯ ಓದ್ಕೊಂಡು ನಾಲ್ಕನೇ ಕಾಲೇಜಿಗೆ ಬಂದು ಸ್ಟಡಿ ಮಾಡಬಹುದಾ ಅಂತ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಒಂದು ರಚನಾ ಕಮಿಟಿಯನ್ನು ಸೃಷ್ಟಿಸಿ ಆ ಕಮಿಟಿಯಲ್ಲಿ ಪ್ರೂವ್ ಆಗಿದೆ ಇವರು ದುಡ್ಡನ್ನು ತಗೊಂಡಿದ್ದಾರೆ, ಎಕ್ಸಾಮ್ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಆಗಿದೆ. ಆ ಗೂಗಲ್ ಪೇ ಆಗಿರೋದನ್ನ ಇವ್ರು ಹೇಳ್ತಾರೆ ಇಲ್ಲ ನಾವು ಸಾಲ ಮಾಡಿದೆ ಅಂತ. ಸ್ಟೂಡೆಂಟ್ ಇಂದ ಸಾಲ ಮಾಡೋದು ಬರೆಯೋದು ಇಲ್ಲಿಗಲ್ ಅನ್ನೋದನ್ನ ಇವರು ಕಮಿಟಿಯಲ್ಲಿ ಅದನ್ನು ಫಸ್ಟ್ ಮಾಡಿದ್ದಾರೆ. ಸೊ ಅವ್ರ ಹೆಸರನ್ನ ಹೇಳಕ್ ಇಷ್ಟಪಡ್ತೀವಿ, ಯಾಕೆಂದ್ರೆ ಅವರಿಗೆ ಒಂದು ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಅಂತ. ಪಾಪಣ್ಣ ಅಂತ, ಮುರಳಿ, ಅವಿನಾಶ್ ರೆಡ್ಡಿ, ಶಿವರೆಡ್ಡಿ, ಶಂಕರ್ ಹರ್ವ, ರಜನಿ PS, ಅಜಿತ್ ಕುಮಾರ್ ಇವರೆಲ್ಲ ನಾರ್ತ್ ಇಂಡಿಯನ್ಸ್. ಚೇತನ್ MD ನಾರ್ತ್, ಪರಪ್ಪ ಮತ್ತೆ ಸಿದ್ದಪ್ಪ ಕುಮಾರಿ, ಆಮೇಲೆ ಶಿವಾಜಿ AS. ಇವರೆಲ್ಲರೂ ಆಲ್ಮೋಸ್ಟ್ ಬಂದಿರೋದು 95 ಕಿಲೋಮೀಟರ್, 62 ಕಿಲೋಮೀಟರ್, 70 ಕಿಲೋಮೀಟರ್ ಇಲ್ಲಿಂದ. ಅಂಡ್ ಅತಿ ಇಂಪಾರ್ಟೆಂಟ್ ಆಗಿ ಹೇಳಿದಂಗೆ ನೀವು ಸ್ಟಡಿ ಮಾಡಬೇಕು ಅಂದ್ರೆ ರೇಡಿಯಸ್ ಕಾಲೇಜು 50 ಕಿಲೋಮೀಟರ್ ಒಳಗಿರಬೇಕು. ಯಾಕೆಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಿ, ಈವ್ನಿಂಗ್ ಕಾಲೇಜ್ ಹೋಗ್ಬೇಕು ಅಂದ್ರೆ ನೀವು ಹೋಗಿ ಬರೋ ಥರ ಆಗಬೇಕು, ಸ್ಟಡಿ ಮಾಡ್ತಾ ಇರಬೇಕು. ಈ ಎರಡವನ್ನು ನಾವು ಹೋಗಿ ಸಾಧ್ಯತೆ ಇಲ್ಲ. ಹೋಗಿ 95% 95% ತೆಗೆದಿದೆ ಅಂತಂದ್ರೆ ಇದು ಗಿನ್ನಿಸ್ ರೆಕಾರ್ಡ್ ಆಗಬೇಕು. ದುರದೃಷ್ಟ ಇವರಿಗೆ ಜೈ ಪೋಸ್ಟ್ ಕೊಡ್ತಾ ಇದೆ ಒಂದು ಸರ್ಕಾರ. ಇಂತಹ ಜೈಗಳು ಏನು MD ಬುಕ್ ಬರೀಬಹುದು, ಏನು ನಮ್ಮ ಸಮಾಜವನ್ನು ಉದ್ಧಾರ ಮಾಡಬಹುದು, ಇಲ್ಲಿ ಎಷ್ಟು ಮಟ್ಟಿಗೆ ಬೆಸ್ಕಾಂ ಅಥವಾ KPTC ಅನ್ನು ಇನ್ನು ದೊಡ್ಡ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಅಂತ ವೀಕ್ಷಕರು ಜನರು ನೋಡಿ ನಿರ್ಧಾರ ಮಾಡಿ ಸರ್ಕಾರ ನಿಜವಾಗ್ಲೂ ರಾಜಕೀಯ ಆಗಬೇಕು. ಇಂತಹ ಅಧಿಸೂಚನೆಗಳನ್ನ ಈಗ ನಿಲ್ಲಿಸಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆ ಮಾಡೋ ಸೆಕೆಂಡ್ರಿ ಪ್ರೈಮರಿ ಅಂಶದಲ್ಲಿ ನಾವು ಹೇಳ್ತಾ ಇದ್ದೀವಿ ನೋಡ್ರಿ ಇದು ಶೇಮ್ಫುಲ್ ಆಕ್ಟ್ ಅಂತ. ಇದನ್ನ ಬಿಟ್ಟು ಏನೋ ಅಧಿಸೂಚನೆಯನ್ನ ಮಾಡಿ ಇವರು ನಿಜವಾಗ್ಲೂ ನೇಮಕಾತಿ ಮಾಡಿದ್ರೆ ನಮ್ಮ ಸರ್ಕಾರದಲ್ಲಿ ಎಲ್ಲ ಏನು ಸತ್ತೋಗಿದೆ ಅಂತ ಅರ್ಥ. ಹಾಗಾಗಿ ನಮ್ಮ